ಎಲ್ರಿಗೂ ನಮಸ್ಕಾರ. ನಾನು ಮಯೂರ್ ಅಂಬೇಕಲ್. ಒಂದು ದೊಡ್ಡ ಗುರಿ ಹಾಗೆ ಬಹಳಷ್ಟು ಕನಸುಗಳನ್ನು ಇಟ್ಕೊಂಡು ಶುರುವಾದ ಸಂಸ್ಥೆ ನಮ್ಮ ಆರೋಹ ಫಿಲ್ಮ್ಸ್. ಎಲ್ರಿಗೂ ನಮಸ್ಕಾರ. ನಾನು ತೇಜಸ್ ಕಿರಣ್. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಆರೋಹ ಫಿಲ್ಮ್ಸ್ ಅನ್ನೋದು ಒಂದಷ್ಟು ಜನರ ಕನಸನ್ನು ಮೂಟೆ ಹೊತ್ಕೊಂಡು ತನ್ನ ಗುರಿ ಹತ್ರ ಸಾಕ್ತಿರೋ ಒಂದು ರಥ ಅಂತ. ಸೊ ಅದೇ ಥರ ನಡೀತಾ ಇದೆ ಈಗ. ನಾವು ತುಂಬ ಮುಂಚೆಯಿಂದನೂ ಒಂದಷ್ಟು ಶಾರ್ಟ್ ಮೂವೀಸ್, ಆಲ್ಬಮ್ ಸಾಂಗ್ಸ್, ಆ್ಯಡ್ ಶೂಟ್ಸ್ ಹೀಗೆ ಒಂದಷ್ಟು ಪ್ರಾಜೆಕ್ಟ್ಸ್ನ ಮಾಡ್ತಾ ಬರ್ತಾ ಇದ್ವಿ. ಸೊ ಅಂಥ ಟೈಮಲ್ಲಿ ನಮಗೆ ಕೃಷ್ಣ ಬ್ರದರ್ ಅವರು ಅಪ್ರೋಚ್ ಮಾಡ್ತಾರೆ, ಈ ಥರದೊಂದು ಫಸ್ಟ್ ಲವ್ ಅಂತ ಒಂದು ಶಾರ್ಟ್ ಮೂವಿ ಮಾಡ್ತೀವಿ, ಅದಕ್ಕೆ ನೀವು ಲೀಡ್ ಆಗಿ ವರ್ಕ್ ಮಾಡಬೇಕು ಅಂತ. ಅವರು ತೇಜಸ್ನ ಫಸ್ಟಿಗೆ ಅಪ್ರೋಚ್ ಮಾಡಿದಾಗ ತೇಜಸ್ ಆ್ಯಕ್ಚುಲಿ ನಮ್ಮನ್ನೆಲ್ಲ, ನನ್ನನ್ನಾಗಿರ್ಬೋದು, ಶಿವಶಂಕರ್ ಅವ್ರನ್ನ ಆಗಿರ್ಬೋದು, ಒಂದಷ್ಟು ಜನರನ್ನ ಸಜೆಸ್ಟ್ ಮಾಡಿ ಅದೊಂದು ಕೃಷ್ಣ ಅವ್ರು ಡೈರೆಕ್ಟರ್ ಆದ್ರೂ ಉಳಿದವರೆಲ್ಲ ಆರೋಹ ಫಿಲ್ಮ್ಸ್ ತಂಡನೇ ಅವ್ರ ಜೊತೆ ಸೇರ್ಕೊಂಡು ಕೆಲಸ ಮಾಡಿದ ಥರ ಆ ಒಂದು ಶಾರ್ಟ್ ಮೂವಿನ ನಾವು ಶೂಟ್ ಮಾಡಿದ್ವಿ. ಸೊ ಹೀಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಮಾಮೂಲಿ ಶೂಟಲ್ಲಿ ಬರುವಂಥ ಎಲ್ಲ ಕಾಂಪ್ಲಿಕೇಶನ್ಸ್ ಸಹಜವಾಗಿ ನಮಗೂ ಬಂದಿತ್ತು. ಅದಾದಮೇಲೆ ರಿಲೀಸ್ ಟೈಮಲ್ಲಿ ಮೇಯ್ನಾಗಿ ಬಜೆಟ್ ಇಶ್ಯೂಸ್ ಜಾಸ್ತಿ ಆಯಿತು. ಅಂದರೆ ಕೆಲವ್ರ ಪೇಮೆಂಟ್ ಎಲ್ಲ ತುಂಬ ಬಾಕಿ ಇತ್ತು. ಸೊ ಅಂಥ ಟೈಮಲ್ಲಿ ನಮಗೆ 80% ಆಫ್ ವರ್ಕ್ ಮಾಡಿಬಿಟ್ಟಿದ್ದೀವಿ, ಬಟ್ ಅದನ್ನು ಜನಕ್ಕೆ ತೋರಿಸದೇ ಇದ್ದರೆ ಒಂಥರ ಹಿಂಸೆ ಆಗುತ್ತಲ್ಲ. ಒಬ್ಬ ಆ್ಯಕ್ಟ್ರಿಗಾಗ್ಬೋದು, DOP ಗಾಗ್ಬೋದು, ಮ್ಯೂಸಿಕ್ ಅವ್ರಿಗಾಗ್ಬೋದು, ಪ್ರತಿಯೊಬ್ಬ ಟೆಕ್ನಿಷಿಯನ್ಗೂ ಆಗೋವಂಥ ಕಾಮನ್ ಬೇಜಾರು ನಮಗೂ ಆಗ್ತಿತ್ತು. ಸೊ ಅದನ್ನು ಹೆಂಗೋ ಒಂದು ಕಷ್ಟಪಟ್ಟು ಒಂದಷ್ಟು ಜನರ ಸಹಾಯದಿಂದ ನಾವು ನಮ್ಮ ಸೇವಿಂಗ್ಸು ಅದು ಯೂಸ್ ಮಾಡಿ ಫಸ್ಟ್ ಲವ್ನ ಮುಗಿಸಿದ್ವಿ. ಸೊ ರಿಲೀಸ್ ಮಾಡೋ ಅಷ್ಟರಲ್ಲಿ ಕಂಪ್ಲೀಟ್ ಖಾಲಿ ಆಗೋಗ್ಬಿಟ್ಟಿದ್ವಿ ನಾವು. ಏನೇನು ಸಣ್ಣ ಪುಟ್ಟ ಸೇವಿಂಗ್ಸ್ ಇತ್ತು ನಾವು ಮಾಡ್ತಿದ್ದು, ಅವಾಗ ಇನ್ನೂ ಕಾಲೇಜ್ ಹೋಗ್ತಾ ಇದ್ವಿ. ಮತ್ತು ಅದರ ಮಧ್ಯದಲ್ಲಿ ಮಯೂರ್ ಕೂಡ ಮ್ಯೂಸಿಕ್ ಮಾಡ್ತಿದ್ದ, ನಾನು ಕೆಲವೊಂದು ಆ್ಯಕ್ಟಿಂಗ್ ಹೋಗ್ತಿದ್ದೆ. ಆ ಸಣ್ಣ ಪುಟ್ಟ ಸೇವಿಂಗ್ಸ್ ಎಲ್ಲ ಆ ಪೇಮೆಂಟ್ ಕ್ಲಿಯರ್ ಆಯಿತು. ಅದಾದಮೇಲೆ ಕಂಪ್ಲೀಟ್ ಡ್ರೈ ಆಗೋದ್ವಿ ನಾವು. ದುಡ್ಡು ಖಾಲಿ ಆಗಿರೋ ವಿಚಾರದಿಂದ ನಾವು ಎಲ್ಲರೂ ಅದನ್ನು ಹೊರಗಡೆ ಯೂಟ್ಯೂಬ್ ಚಾನಲ್ ಸಿಗೋ ಅಥವಾ ಯಾರಿಗಾರು ಕೊಡೋಣ ಅಂತ. ಸೊ ನಾವು ಟ್ರೈ ಕೂಡ ಮಾಡಿದ್ವಿ. ಆ್ಯಕ್ಚುಲಿ ಒಂದಷ್ಟು ಕಡೆ ಹೋದ್ವಿ, ಬಟ್ ಅದು ನಮಗೆ ಹಾಕಿರೋ ಒಂದು 20% ಅಷ್ಟು ವಾಪಸ್ ಬರೋಕ್ಕೆ ಚಾನ್ಸ್ ಇರಲಿಲ್ಲ. ಆವಾಗ ಗೊತ್ತಾಯಿತು ಶಾರ್ಟ್ ಮೂವಿಯಿಂದ ಎಲ್ಲ ದುಡ್ಡನ್ನ ವಾಪಸ್ ರಿಟರ್ನ್ಸ್ ತೆಗಿಯೋಕ್ಕೆ ಸಾಧ್ಯನೇ ಇಲ್ಲ ಇವತ್ತಿನ ದಿನದಲ್ಲಿ. ಫಿಲಮಿಂದನೇ ತೆಗಿಯೋದು ಕಷ್ಟ ಆಗಿದೆ. ಅಂಥ ಟೈಮಲ್ಲಿ ನಮಗೆ ಅದರಿಂದ ಏನು ಬರಲ್ಲ ಅನ್ನೋದು ಒಂದು ಕನ್ಫರ್ಮ್ ಆಯಿತು. ಪಾರ್ಟ್ 1 ಶುರು ಮಾಡಬೇಕಾದ್ರೆ ಏನು ಜೋಶ್ ಇತ್ತಲ್ಲ, ರಿಲೀಸ್ ಆಗಬೇಕಾದ್ರೆ ಅಷ್ಟು ನಮ್ಮನ್ನ ಸ್ಕ್ರೂ ಮಾಡಿತ್ತದು. ಸೊ ಅದಾದಮೇಲೆ ಯಾವಾಗ ರಿಲೀಸ್ ಆಯ್ತಲ್ಲ, ಒಂದು ಸತಿ ಇದು ರಿಲೀಸ್ ಆಗಲಿ, ಜನ ನೋಡಲಿ, ಅಷ್ಟೇ ಸಾಕು, ಮತ್ತು ನಾವು ಪಾರ್ಟ್ 2 ಮಾಡೋದು ಡೌಟೇ ಅಂತೆಲ್ಲ ಫಿಕ್ಸ್ ಆಯಿತು. ರಿಲೀಸ್ ಆದಮೇಲೆ ನಮಗೆ ಖಂಡಿತವಾಗ್ಲೂ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ. ಏನಕ್ಕೆ ಅಂದರೆ ನಮಗೆ ಬೇಕಾದಂಗೆ ನಾವು ಶೂಟ್ ಮಾಡಿರಲಿಲ್ಲ ಆ್ಯಕ್ಚುಲಿ. ಯಾಕಂದರೆ ಕ್ಯಾಮ್ರಾ ಆಗಿರ್ಬೋದು, ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ನಮಗೆ ಬೇಕಾದಷ್ಟು ರಿಸೋರ್ಸ್ ಸಿಕ್ಕಿರಲಿಲ್ಲ. ಆದ್ದರಿಂದ ಒಂದು ನಮಗೆ ಆದಷ್ಟು ರೀತಿಯಲ್ಲಿ ಒಂದು ಡೀಸೆಂಟಾಗಿ ತೆಗಿಯೋಕ್ಕೆ ಟ್ರೈ ಮಾಡಿದ್ವಿ. ಅದನ್ನು ಫಿನಿಷ್ ಮಾಡಿ ಆರೋಹ ಫಿಲ್ಮ್ಸ್ ಯೂಟ್ಯೂಬ್ ಚಾನಲ್ ಬಿಟ್ಟಾದಮೇಲೆ ಕಮೆಂಟ್ಸ್ ಹಾಗೆ ನಮಗೆ ಬಂದಿರೋ ರೆಸ್ಪಾನ್ಸ್ ನೋಡಿದಾಗ ನಮಗೆ ತುಂಬ ಆಶ್ಚರ್ಯ ಆಯಿತು. ಆ್ಯಕ್ಚುಲಿ ರಿಲೀಸ್ ಮಾಡಿದ್ಮೇಲೆ 30 ಮಿನಿಟ್ಸ್ ಏನಿತ್ತು ಶಾರ್ಟ್ ಮೂವಿಗೆಲ್ಲ, ಆ 30 ಮಿನಿಟ್ಸ್ ಎಂಡ್ ಆಗ್ತಿರ್ಬೇಕಾದ್ರೆ, ಟೈಟ್ಲ್ ಕಾರ್ಡ್ ರೋಲ್ ಆಗ್ತಿರ್ಬೇಕಾದ್ರೆ ಇಮಿಡಿಯೇಟ್ ಕಾಲ್ಸ್ ಬರೋಕ್ಕೆ ಶುರು ಆಯಿತು. ಅಂದರೆ ತುಂಬ ಕನೆಕ್ಟ್ ಆಯಿತು ಶಾರ್ಟ್ ಫಿಲಮ್ ಇದು. ಅಂದರೆ ನೀವೇನು ಅಂದ್ಕೊಂಡಿದ್ದೀರಲ್ಲ ಶಾರ್ಟ್ ಫಿಲಮ್ ಅಂತ, ಇದು ಆ್ಯಕ್ಚುಲಿ ಶಾರ್ಟ್ ಫಿಲಮ್ ಥರ ಇಲ್ಲ, ಸ್ವಲ್ಪ ಸಿನಿಮಾ ಸ್ಟೈಲಲ್ಲೇ ಇದೆ. ತುಂಬ ಖುಷಿ ಆಯಿತು, ತುಂಬ ಕನೆಕ್ಟ್ ಆಯಿತು ಶಾರ್ಟ್ ಫಿಲಮ್ ನನಗೆ ಅಂತ. ಸೊ ಅವಾಗಲೇ ನಮಗೆ ಗೊತ್ತಾಗಿದೆ, ಓಕೆ ಒಂದು ಮಟ್ಟಕ್ಕೆ ಬಂದಿದೆಯಾ ಇದು, ಅಂದರೆ ಅಷ್ಟಾರು ರೀಚ್ ಆಗೋವಂಥ ಕೆಪಾಸಿಟಿ ಇದೆಯಾ ಇದಕ್ಕೆ ಅಂತ ನಮ್ಗೆ ಅನಿಸಿದ್ದೆ ಆಗ. ಲಿಟ್ರಲಿ ಅದು ನಾವು ಅಂದ್ಕೊಂಡೇ ಇರಲಿಲ್ಲ, ಆ ಥರ ಒಂದು ರೆಸ್ಪಾನ್ಸಿಬಲ್ ಬರೋಕ್ಕೆ ಶುರುವಾಯಿತು. ತುಂಬ ಚೆನ್ನಾಗಿದೆ, ಸ್ಟೋರಿ ನೆಕ್ಸ್ಟ್ ಏನಾಗುತ್ತೆ ಅಂತೆಲ್ಲ ಕೇಳ್ತಾರೆ ಅಂತ ಅಂದ್ಕೊಂಡೇ ಇರ್ತಿಲ್ಲ ನಾವು. ಮುಂದೇನಾಗುತ್ತೆ, ನೆಕ್ಸ್ಟ್ ಪಾರ್ಟ್ ಯಾವಾಗ ಬಿಡ್ತೀರಾ, ಶೂಟ್ ಆಗಿದೆಯಾ, ಒಂದಷ್ಟು ಕಾಲ್ಗಳು ನಮ್ಗೆ ಗೊತ್ತಿಲ್ಲದೆ ಇರೋರು ಕಮೆಂಟ್ಸು, ಮೆಸೇಜು, ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಕಾಲ್ಗಳು ಪರ್ಸ್ನಲ್ಲಾಗಿ ಬರೋದಾಗಿರ್ಬೋದು ಆಗಿತ್ತು. ತುಂಬ ಆಶ್ಚರ್ಯ ಆಯಿತು. ಬಟ್ ಇಷ್ಟೆಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಇದೆಯಲ್ಲ, ಯಾಕೆ ನಾವೊಂದು ರಿಸ್ಕ್ ತೊಗೋಬಾರ್ದು, ಹೆಂಗೂ ಇಷ್ಟು ತೊಗೊಂಡಾಗಿದೆ ರಿಸ್ಕು ಅಂತ ಹೇಳಿ ಪಾರ್ಟ್ 2 ಶೂಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ. ಸೊ ವಾಪಸ್ ಈಗ ಪಾರ್ಟ್ 2 ಮಾಡೋಕ್ಕೆ ಕೂತ್ಕೊಂಡ್ವಿ, ಕತೆ ಬರೆದ್ವಿ, ಕತೆ ಒಂದು ಮಟ್ಟಿಗೆ ಸ್ಯಾಟಿಸ್ಫೈ ಆಯಿತು. ಅದಾದಮೇಲೆ ಇದನ್ನು ಶೂಟ್ ಮಾಡೋಣ ಅಂತ ತೊಗೊಂಡೋಗಿ ಬಜೆಟ್ ಹುಡುಕೋದ್ರಲ್ಲಿ ಹೊರಟ್ವಿ. ನಮ್ಮ ಪೇರೆಂಟ್ಸ್ ಆಗಿರ್ಬೋದು, ಒಂದಷ್ಟು ಫ್ರೆಂಡ್ಸ್ಗಳ ಹೆಲ್ಪಿಂದ, ನಮ್ಮ ತಂಡದ ಸಹಾಯದಿಂದ ಒಂದು ಬಜೆಟ್ನ ರೆಡಿ ಮಾಡಿ ಅದನ್ನು ಶುರು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಸೊ ನಾವು ಅಂದ್ಕೊಂಡಿದ್ದು ಯಾವುದೇ ರೀತಿ ಪ್ಲ್ಯಾನ್ಸು ಬಜೆಟಿಗೆ ನಮ್ಗೆ ವರ್ಕ್ ಆಗಿಲ್ಲ. ಸೊ ಅವಾಗ ನಾವೇನು ಮಾಡಿದ್ವಿ, ಇದು ಮೋಸ್ಟ್ಲಿ ಮತ್ತೆ ಡೌಟೇ, ಆಗದಿದ್ದರೆ ಇಷ್ಟೊತ್ತಿಗೆ ಆಗಬೇಕಿತ್ತು, ಆಗಲ್ವೇನೋ ಅಂತ ಅಂದ್ಕೊಂಡು ಸುಮ್ಮನಿದ್ವಿ. ಆ ಟೈಮಲ್ಲಿ ನಮಗೆ ಒಂದು ಅಚಾನಕ್ಕಾಗಿ ಸಂದೀಪ್ ಬ್ರದರ್ ಸಿಕ್ಕಿದ್ರು. ಸಂದೀಪ್ ಬ್ರದರ್ ಹತ್ರ ಸುಮ್ಮನೆ ಹಂಗೆ ಕಾಫಿ ಕುಡಿತಾ ಮಾತಾಡ್ತಿರ್ಬೇಕಾದ್ರೆ ಅವರು ಹೇಳಿದ್ರು, ಬ್ರದರ್ ಆ್ಯಕ್ಚುಲಿ ನನಗೆ ನನ್ನ ಫ್ಯಾಮಿಲಿಗೆ ತುಂಬ ಇಷ್ಟ ಪಾರ್ಟ್ 1, ಅದಾದಮೇಲೆ ಏನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ಜಾಸ್ತಿ ಇದೆ ನನಗೆ ಅಂತ.
ಸೊ ನಾನೇನು ಮಾಡಿದೆ, ಹಂಗೆ ಕಾಫಿ ಕುಡಿಬೇಕಾದ್ರೆ ಹೆಂಗೋ 5 ನಿಮಿಷ ಇದೆಯಲ್ಲ ಬ್ರದರ್, ನಾನೊಂದು ಲೈನ್ ಹೇಳ್ತೀನಿ ನಿಮಗೆ, ನೋಡಿ ಹೆಂಗೆ ಅನ್ಸುತ್ತೆ, ನಿಮಗೆ ಇಷ್ಟ ಆಗುತ್ತಾ ಏನು ನೋಡಿ ಅಂತ. ಸೊ ಹಾಗೆ ಒಂದು ಲೈನ್ ಹಿಂಗೆ ಎಕ್ಸ್ಪ್ಲೈನ್ ಮಾಡಿದೆ. ಲೈನ್ ಎಕ್ಸ್ಪ್ಲೈನ್ ಮಾಡಿದ ತಕ್ಷಣವೇ ಸಂದೀಪ್ ಬ್ರದರ್ ನಾನು ಇದಕ್ಕೆ ಒಂದು ಸಣ್ಣ ಮಟ್ಟಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತೀನಿ, ಶೂಟ್ ಮಾಡೋಣ. ನಾವು ಏನಾಯಿತು ಸಡನ್ನಾಗಿ ಇಷ್ಟೆಲ್ಲ ಕಷ್ಟಪಟ್ಟಿದ್ವಿ, ಇಲ್ಲಿ ಸಡನ್ನಾಗಿ ಈ ಥರ ಆಯ್ತಲ್ಲ ಅಂತ ಅಂದ್ಕೊಂಡ್ವಿ. ಓಕೆ ಫೈನ್, ಒಂದು ಶುರು ಮಾಡೋಣ, ಮತ್ತೆ ಅದಾಗದೇ ಎಲ್ಲ ಆಗುತ್ತೆ ಅಂತ ಅಂದ್ಕೊಂಡು ಶುರು ಮಾಡಿದ್ವಿ. ಸ್ಕ್ರಿಪ್ಟಿಂಗ್ ಶುರು ಮಾಡಿದಾಗ ನೆಕ್ಸ್ಟು ಆಮೇಲೆ ಮಯೂರ್ ಹತ್ರ ಇರೋದು, ನನ್ನ ಹತ್ರ ಇರೋದು, ಮತ್ತು ನಮ್ಮ ತಂದೆ ತಾಯಿ, ಮಯೂರ್ ಅವ್ರ ತಂದೆ ತಾಯಿ ಹತ್ರ ಇರೋ ಒಂದಷ್ಟು ದುಡ್ಡು, ಅಂದರೆ ಸೇವಿಂಗ್ಸ್ನೆಲ್ಲ ಸ್ವಲ್ಪ ಪೂಲ್ ಮಾಡಿ ಆಮೇಲೆ ಅವ್ರ ಫ್ರೆಂಡ್ಸ್, ನಮ್ಮ ತಂದೆ ತಾಯಿ ಫ್ರೆಂಡ್ಸ್ ಆಗಿರ್ಬೋದು, ಮಯೂರ್ ಅವ್ರ ತಂದೆ ತಾಯಿ ಫ್ರೆಂಡ್ಸ್ ಇರ್ಬೋದು, ಈ ಥರ ಒಂದಷ್ಟು ಜನ ಸ್ಪಾನ್ಸರ್ ಮಾಡಿ ಸಣ್ಣ ಅಮೌಂಟ್ ಪೂಲ್ ಮಾಡಿ ಒಂದು ಕ್ರೌಡ್ ಫಂಡಿಂಗ್ ಥರ ಒಂದು ಬಜೆಟ್ ರೆಡಿ ಮಾಡಿಕೊಂಡು ಆ ಬಜೆಟಲ್ಲಿ ಎಷ್ಟಾಗತ್ತೆ ಅಷ್ಟು ಬೆಟರಾಗಿ ಶೂಟ್ ಮಾಡೋಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ವಿ, ಅಂದರೆ ನಮ್ಮ ತಂಡ. ಸೊ ಅದರಿಂದ ನಾವು ಫಸ್ಟ್ ಲವ್ 2 ಶೂಟ್ ಮಾಡಿದ್ವಿ. ಅದರಲ್ಲೂ ಒಂದಷ್ಟು ಕಾಂಪ್ಲಿಕೇಶನ್ಸ್ ಬಂತು, ಬಟ್ ಅದನ್ನೆಲ್ಲ ಓವರ್ಕಮ್ ಮಾಡಿ ಅದನ್ನು ಶೂಟ್ ಕಂಪ್ಲೀಟ್ ಮಾಡಿದ್ವಿ. ಶೂಟ್ ಕಂಪ್ಲೀಟ್ ಮಾಡಿ ಅದನ್ನು ಡೈರೆಕ್ಟಾಗಿ ಯೂಟ್ಯೂಬಿಗೆ ಬಿಡೋದಕ್ಕಿಂತ ಮುಂಚೆ ಒಂದು ಪ್ರೀಮಿಯರ್ ಶೋನ ಮಾಡೋಣ. ಸೊ ಪ್ರೀಮಿಯರ್ ಶೋ ಮಾಡಿದಾಗ ನಮಗೆ ಒಂದಷ್ಟು ಜನರ ಪರಿಚಯ ಆಗುತ್ತೆ, ಇಂಡಸ್ಟ್ರಿಲಿ ಸ್ವಲ್ಪ ಜನಕ್ಕಾದರೂ ನಾವು ತಲುಪ್ಬೋದೇನೋ ಅನ್ನೋ ಒಂದು ಹೋಪಿಂದ ಪ್ರೀಮಿಯರ್ ಶೋ ಪ್ಲ್ಯಾನ್ ಮಾಡಿ ರೇಣುಕಾಂಬದಲ್ಲಿ ಪ್ರೀಮಿಯರ್ ಮಾಡಿದ್ವಿ. ಆ್ಯಕ್ಚುಲ್ ಭಯ ಶುರು ಆಗಿದ್ದಲ್ಲಿ ಗೊತ್ತಾ, ಇಲ್ಲಿ ನಮ್ಮ ಗೆಸ್ಟ್ಸ್ ಎಲ್ಲ ನಾವೇನು ಕರೆಯೋಕೆ ಹೋದ್ವಲ್ಲ, ಅವರೆಷ್ಟು ಟಫ್ ಆಗಿದ್ರು ಅಂದರೆ ಅವ್ರು ಹೇಳಿದ್ದಿಷ್ಟೇ, ನೋಡಿ ಕರೆಯೋಕ್ಕಿಂತ ಮುಂಚೆ ಒಂದು ಸತಿ ಯೋಚನೆ ಮಾಡಿ, ನಾನು ಏನಿದೆ ಅದನ್ನು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ, ನಾನು ಅವರಿದ್ದಾರೆ ಇವರಿದ್ದಾರೆ ಅನ್ನೋ ಮುಲಾಜ್ ನಾನು ನೋಡಲ್ಲ, ಏನಿದೆ ನೀವು ನಿಜವಾಗ್ಲೂ ಚೆನ್ನಾಗಿ ಮಾಡಿದರೆ ಚೆನ್ನಾಗಿದೆ ಅಂತ ಹೇಳ್ತೀನಿ, ಬಟ್ ಚೆನ್ನಾಗಿಲ್ಲ ಅಂದರೆ ಸ್ಟೇಜ್ ಮೇಲೆ ನಿಂತ್ಕೊಂಡು ಚೆನ್ನಾಗಿಲ್ಲ ಅಂತೀನಿ, ಪರವಾಗಿಲ್ವಾ ಅಂತ ಕೇಳೋದು. ಸೊ ನಾವು ಇಷ್ಟೇ ಎಲ್ಲ ರಿಸ್ಕ್ ತೊಗೊಂಡಿದ್ದೀವಿ ಅಂತ ಇದು ನೋಡ್ಬೇಡ, ಬೈಸ್ಕೊಳ್ಳೋದಾರೆ ಅಲ್ಲೇ ಬೈಸ್ಕೊಬೇಡ ಅಂತ ಡಿಸೈಡ್ ಮಾಡಿ ಕರೆದ್ವಿ. ಆ್ಯಕ್ಚುಲಿ ಇನ್ವೈಟ್ ಮಾಡಿದವ್ರು ಎಲ್ಲರೂ ಆ ದಿನ ಯಾರೂ ಮಿಸ್ ಮಾಡದೆ ಬಂದರು, ಅದು ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು. ಸೊ ಆ ದಿನ ಪ್ರೀಮಿಯರ್ ಶೋ ದಿನ ಇವತ್ತು ನೆನೆಸ್ಕೊಂಡ್ರೆ, ಅಂದರೆ ಯಾವಾಗ ಶೋ ಆಗೋಕ್ಕಿಂತ ಮುಂಚೆ ಇದೆಯಲ್ಲ, ಅದು ಸ್ವಲ್ಪ ಭಯ ಕಾಮನ್ ಆಗಿ ಎಲ್ರಿಗೂ ಆಗೋ ಥರ ತುಂಬಾ ಭಯ ಆಗಿತ್ತು. ಸ್ವಲ್ಪ ಯಾವಾಗ ಜನದ ರಿಯಾಕ್ಷನ್ ನಾವು ಅಂದ್ಕೊಂಡಿದ್ದ ಕಡೆ ವರ್ಕ್ ಆಗ್ತಿತ್ತು, ಅವಾಗ ಸ್ವಲ್ಪ ಮನಸ್ಸಿಗೆ ಖುಷಿ ಆಗ್ತಿತ್ತು, ಬಟ್ ಸ್ಟಿಲ್ ಭಯ ಇರ್ತಿತ್ತು. ಯಾಕಂದರೆ 40 ಮಿನಿಟ್ಸ್ ನೋಡ್ತಿದ್ದಾರೆ, ಎಲ್ಲಿ ಯಾರಿಗೆ ಯಾವಾಗ ಬೋರ್ ಆಗುತ್ತೋ ಏನಾಗುತ್ತೋ ಅಂತ. ಸೊ ಫೈನಲಿ ಯಾವಾಗ ಲೈಟ್ ಆನ್ ಆಯ್ತಲ್ಲ, ಪಾರ್ಟ್ 2 ಮುಗಿಸ್ಕೊಂಡು ಪ್ರೀಮಿಯರ್ ಶೋಗೆ ಲೈಟ್ ಆನ್ ಆಯ್ತಲ್ಲ, ಅವಾಗ ಅವ್ರ ಕಣ್ಣಲ್ಲಿ ನೋಡಿರೋ ಎಕ್ಸ್ಪ್ರೆಷನ್ಸ್ ಇದೆಯಲ್ಲ, ಐ ರಿಯಲಿ ಕಾಂಟ್ ಫರ್ಗೆಟ್ ನಾವು. ಇವಾಗಲೂ ಕೂಡ ನಮಗೆ ಅದನ್ನು ಮರೆಯೋಕ್ಕಾಗಲ್ಲ. ಜೋರಾದ ಚಪ್ಪಾಳಿ ತಟ್ಟಿ ಕಳಿಸಿದ್ದಾರೆ, ಬಹಳ ಅದ್ಭುತವಾಗಿ ಮಾಡಿದ್ರೆ ಈ ಕಂಪ್ಲೀಟ್ ಯುವಕರು. ನಿಜವಾಗಿ ಇದು ಎಷ್ಟು ಪರ್ಫೆಕ್ಷನ್ ಇದೆ ಅಂತಂದ್ರೆ, ಎವ್ರಿ ಶಾಟ್ ಇಸ್ ಬ್ಯೂಟಿಫುಲ್. ಯಾವ ಸಿನಿಮಾಗೂ ಯಾವ ದೊಡ್ಡ ನಿರ್ದೇಶಕನಿಗೂ ಕೂಡ ಕಡಿಮೆ ಇಲ್ದಿರೋ ತುಂಬಾನೇ ಖುಷಿ ಆಯ್ತು. ತೇಜಸ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಇವನ್ ಎಲ್ಲ ಕಲಾವಿದ್ರು ಕೂಡ ತುಂಬಾ ಚೆನ್ನಾಗಿ ಒಂದ್ಸತಿ ದಾರ್ಲಿಂಗ್ ಡಿಸ್ಟೆನ್ಸ್ ತರ ಕಾಣಿಸ್ತೀವಿ ಒಂದ್ಸತಿ. ತುಂಬಾ ಮೆಚೂರಿಟಿ ಇದೆ ಅದರಲ್ಲಿ, ಮೇಕಿಂಗ್ ಅಲ್ಲೂ ಇದೆ, ಎಲ್ಲದರಲ್ಲೂ ಇದೆ. ಟೆಕ್ನಿಕಲಿ ಇಸ್ ವೆರಿ ಗುಡ್. ಬಹಳ ಖುಷಿ ಆಯ್ತು. ತುಂಬಾ ತುಂಬಾ ಟ್ಯಾಲೆಂಟೆಡ್ ಅಂತ ಯಂಗ್ಸ್ಟರ್ಸ್ ನಾನು ನೋಡಿದೆ. ಇದ್ರ ಶಾರ್ಟ್ ಫಿಲ್ಮ್ ಅಂತ ನನ್ಗೆ ಅನ್ಸಿಲ್ಲ, ದಿಸ್ ಇಸ್ ಅ ಸಿನಿಮಾ. ಸಾಧ್ಯವಾದ್ರೆ ಇದನ್ನ ಶಾರ್ಟ್ ಮೂವಿ ಅಂತ ಕನ್ಸಿಡರ್ ಮಾಡಿ ಪುಕಾರ್ ಎಬ್ಬಿಸ್ತೇನೆ. ಸಿನಿಮಾ ಅಂತಾನೆ ಕನ್ಸಿಡರ್ ಮಾಡಬೇಕು. ಇಟ್ ಇಸ್ 100% ನಮ್ಮ ಅಧ್ಯಕ್ಷ ಇದ್ದಂಗೆ ಸಿನಿಮಾನೇ ಇದು, ಈ ಶಾರ್ಟ್ ಫಿಲ್ಮ್ ಅಂತ ನಾನು ಹೇಳೋದಿಲ್ಲ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು, ನಮಗೆ ತುಂಬ ಅಪ್ರಿಸಿಯೇಷನ್ಸ್ ಬಂತು. ಮತ್ತು ಎಲ್ರಿಗೂ ತುಂಬ ಇಷ್ಟ ಆಗಿತ್ತು. ಇರೋ ಕಮ್ಮಿ ಲಿಮಿಟೆಡ್ ರಿಸೋರ್ಸಸ್ಸಲ್ಲಿ ನೀವು ಇಷ್ಟು ಕೆಲಸ ಮಾಡಿದರೆ ತುಂಬ ಖುಷಿ ಇದೆ. ಇದನ್ನು ದಯವಿಟ್ಟು ಶಾರ್ಟ್ ಮೂವಿ ಆಗಿ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಒಂದು ಡೀಸೆಂಟ್ ವಾಚ್ ಸಿನಿಮಾ ಅಂತೂ ಖಂಡಿತವಾಗ್ಲೂ ಆಗುತ್ತೆ ಅನ್ನೋ ಭರವಸೆ ನಮಗಿದೆ, ನೀವು ಮಾಡಿ ಅಂತ ಹೇಳಿದ್ರು. ಅವರು ಹೇಳಿದ್ರು, ಬಟ್ ನಮಗೆ ತುಂಬ ಖುಷಿ ಆಯಿತು ಈ ಥರ ರೆಸ್ಪಾನ್ಸ್ ಬಂತು, ಇಡೀ ನಮ್ಮ ತಂಡಕ್ಕೆ ಖುಷಿ ಆಯಿತು. ಬಟ್ ಫಿಲಮ್ ಅಂತ ಬಂದಾಗ ಅದೊಂದು ಬೇರೆನೇ ಪ್ರಪಂಚ, ಯಾಕಂದರೆ ಶಾರ್ಟ್ ಮೂವಿನೇ ಬೇರೆ, ಸಿನಿಮಾನೇ ಬೇರೆ. ನಾನು ಮಯೂರ್ ಡಿಸೈಡ್ ಮಾಡಿದ್ರೆ ತುಂಬ ಟೈಮ್ ತೊಗೊಂಡ್ವಿ ಡಿಸೈಡ್ ಮಾಡೋದಕ್ಕೆ, ಸಿನಿಮಾ ಮಾಡಬೇಕಾ ಬೇಡ ಅಂತ. ಸೊ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಾನು ಮಯೂರ್ ಅಂದ್ಕೊಂಡಿದ್ದಿಷ್ಟೇ, ಅಂದರೆ ನೋಡೋಣ ಕತೆ ಕುತ್ಕೊಳ್ಳೋಣ. ಕತೆ ಫೈನಲ್ ಆಗಿ ನಮಗೆ ಸ್ಯಾಟಿಸ್ಫೈ ಆಯಿತು, ವಿಷಯ ನಾವು ಹೇಳೋದು ನಮಗೆ ಸ್ಯಾಟಿಸ್ಫೈ ಆಯಿತು ಅಂದರೆ ನಾವಿದು ಸಿನಿಮಾ ಮಾಡೋಣ ಅನ್ನೋ ಥರ ರೆಡಿ ಆಗಿ. ಸೊ ನಾವು ಒಂದಷ್ಟು ಟೈಮ್ನ ಅದಕ್ಕೆ ಸ್ಪೆಂಡ್ ಮಾಡಿ ಆಲ್ಮೋಸ್ಟ್ 1 ತಿಂಗಳಲ್ಲಿ ನಮಗೊಂದು ಸ್ಟೋರಿ ಲೈನ್ ರೆಡಿ ಆಯಿತು. ಅದು ನಮಗೆ ಖುಷಿ ಕೊಡ್ತು ಕೂಡ, ನಮಗೆ ಅದು ತುಂಬ ಇಷ್ಟ ಆಯಿತು. ಸೊ ಆದ್ದರಿಂದ ನಾವು ಅದನ್ನು ಸಿನಿಮಾ ಮಾಡೋಕ್ಕೆ ಡಿಸೈಡ್ ಮಾಡಿದ್ವಿ. ನಮ್ಮ ಇಡೀ ತಂಡದ ಜೊತೆ ಡಿಸ್ಕಸ್ ಮಾಡಿದಾಗ ಅವರಿಗೂ ತುಂಬ ಇಷ್ಟ ಆಯಿತು ಸ್ಟೋರಿ. ಫಸ್ಟ್ ಲವ್ ಇದ್ದಿದ್ದೇ ಬೇರೆ, ಇವಾಗ ಆಗಿದ್ದೇ ಬೇರೆ ಅನ್ನೋ ಥರ ಒಂದಷ್ಟು ಒಪಿನಿಯನ್ ಬಂತು. ಎಲ್ರದ್ದು ಫಸ್ಟ್ ರಿಯಾಕ್ಷನ್ ಇಷ್ಟೇ, ಅಂದರೆ ಇಲ್ಲಿಂದ ಇಲ್ಲಿಗೆ ತುಂಬ ಡಿಫ್ರೆನ್ಸ್ ಇದೆಯಲ್ಲ ಅನ್ನೋ ಒಂದು ವಿಚಾರ. ಸೊ ಅದಕ್ಕೋಸ್ಕರ ನಮಗೆ ಫಸ್ಟ್ ಲವ್ ಅನ್ನೋ ಟೈಟ್ಲು ಸ್ವಲ್ಪ ಸೂಟ್ ಆಗ್ತಿಲ್ಲ ಅಂತಲೇ ಬಂತು. ಸೊ ಟೈಟಲ್ ಚೇಂಜ್ ಮಾಡಿ, ನಮ್ಗೆ ಆ ಟೈಟಲ್ ಅವೈಲೇಬಲ್ ಇರಲಿಲ್ಲ. ಆ್ಯಕ್ಚುಲಿ ಟೈಟಲ್ ಚೇಂಜ್ ಮಾಡಲೇಬೇಕಾದ ಪರಿಸ್ಥಿತಿ.
ಸೊ ಅದಕ್ಕೋಸ್ಕರ ಈಗ ನಾವೊಂದು ಫಸ್ಟ್ ಲವ್ ಬದಲು ಇನ್ನೊಂದು ತುಂಬ ಈ ಕತೆಗೆ ಪ್ರತಿ ಆ ಎಲಿಮೆಂಟ್ಸ್ಗೆ ಸೂಟ್ ಆಗುವಂಥ ಸ್ವೀಟ್ ಆಗಿರೋವಂಥ ಟೈಟ್ಲು ಚೂಸ್ ಮಾಡಿದ್ದೀವಿ. ಆ ಟೈಟಲ್ನ ನಾಳೆ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ನಾನು ಕೇಳ್ಕೊಳ್ಳೋದು ಇಷ್ಟೇ, ಇಲ್ಲಿವರೆಗೂ ನೀವು ತುಂಬ ನಮ್ಮನ್ನ ಪ್ರೀತಿಯಿಂದ ತುಂಬ ಅಪ್ರಿಷಿಯೇಟ್ ಮಾಡಿದ್ದೀರಾ, ನಮ್ಮ ಕೆಲಸ ನೋಡಿ ಖುಷಿ ಪಟ್ಟಿದ್ದೀರಾ, ಹಾಗೂ ಬೆಂತಟ್ಟಿದ್ದೀರಾ, ತಪ್ಪನ್ನ ತಿದ್ದಿದ್ದೀರಾ. ಇದೇ ರೀತಿ ಮುಂದೆನೂ ನಮಗೆ ನೀವು ಹೀಗೆ ಸಪೋರ್ಟ್ ಮಾಡ್ತೀರಿ. ಇದೇ ರೀತಿ ನಿಮ್ಮ ಸಪೋರ್ಟ್, ಆಶೀರ್ವಾದ, ಹಾರೈಕೆ ಆರವ ಫಿಲ್ಮ್ಸ್ ಮೇಲೆ, ನಮ್ಮ ಇಡೀ ತಂಡದ ಮೇಲೆ ಇರಲಿ ಅಂತ ನಮ್ಮ ಪ್ರಾರ್ಥನೆ. ಥ್ಯಾಂಕ್ ಯು ಸೊ ಮಚ್.